ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಇನ್ನು ದಿನದ ಎರಡನೇ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಅದುವೇ ಗಿರಿಗಿಟ್ಲೆ ಗೆಲಿಬಿಲಿ. ಎರಡು ತಂಡದಿಂದ ಒಬ್ಬೊಬ್ಬ ಸದಸ್ಯ ತಿರುವ ಯಂತ್ರದ ಮೇಲೆ ನಿಲ್ಬೇಕು. ಅದು ಸುತ್ತಿ ನಿಂತ ಮೇಲೆ ಅದರಿಂದ ಹಿಡಿದು ರೋಲಿನ ಮೇಲೆ ಬಿಗ್ ಬಾಸ್ ಲೋಗೋ ಇಟ್ಕೊಂಡು ಟೈರ್ಗಳ ಮೂಲಕ ಸಾಗಿ ಬಜರ್ ಹೊಡಿಬೇಕು. ಅತಿ ಹೆಚ್ಚು ಸುತ್ತು ಗೆಲ್ಲೋ ತಂಡ ಈ ಟಾಸ್ಕ್ ಗೆಲ್ಲುತ್ತೆ. ಟಾಸ್ಕ್ನ ರೂಲ್ಸ್ ಪ್ರಕಾರ ಪ್ರಾಪರ್ಟಿ ಮುಟ್ಟೋ ಹಾಗಿಲ್ಲ ಅಂತ ಹೇಳಲಾಗಿರುತ್ತೆ. ಟಾಸ್ಕ್ಗೆ ಮುಂಚೆನೆ ರೂಪೇಶ್ ಒಂದು ಪ್ರಾಪರ್ಟಿನ ಮುಟ್ತಾರೆ. ಇದೇ ಕಾರಣಕ್ಕೆ ನಿಮ್ ಟೀಮ್ದು ಒಂದು ಪಾಯಿಂಟ್ ಮುರಿತೀನಿ ಅಂತ ಹೇಳ್ತಾರೆ ಅರ್ಜುನ್. ಮೊದಲ ಸುತ್ತಲ್ಲಿ ಜಶ್ವಂತ್ ಮತ್ತು ರಾಕಿ ಆಡ್ತಾರೆ. ಉತ್ತಮವಾಗಿ ಆಡೋ ಜಶ್ವಂತ್ ಗೆಲ್ತಾರೆ. ಎರಡನೇ ಸುತ್ತಲ್ಲಿ ಸೋನು ಮತ್ತು ರೂಪೇಶ್ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡೋ ಸೋನು ಈ ಆಟನ ಗೆಲ್ತಾರೆ. ಮೂರನೇ ಸುತ್ತಲ್ಲಿ ಸಾನಿಯಾ ಮತ್ತು ಉದಯ ಆಡ್ತಾರೆ. ಅದ್ಭುತವಾಗಿ ಆಡೋ ಸಾನಿಯಾ ಈ ಸುತ್ತನ್ನ ಗೆಲ್ತಾರೆ. ನಾಲ್ಕನೇ ಸುತ್ತಲ್ಲಿ ಚೈತ್ರ ಮತ್ತು ಸೋಮಣ್ಣ ಆಡ್ತಾರೆ. ಉತ್ತಮವಾಗಿ ಆಡೋ ಸೋಮಣ್ಣ ಈ ಸುತ್ತನ್ನ ಗೆಲ್ತಾರೆ. ಐದನೇ ಸುತ್ತಿನಲ್ಲಿ ನಂದು ಮತ್ತು ಅಕ್ಷತಾ ಆಡ್ತಾರೆ. ಅದ್ಭುತವಾಗಿ ಆಡೋ ನಂದು ಈ ಸುತ್ತನ್ನ ಗೆಲ್ತಾರೆ. ಅರ್ಜುನ್ ಈ ಪಾಯಿಂಟ್ ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಯಾಕೆಂತಂದ್ರೆ ನಂದು ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಹಲವಾರು ಬಾರಿ ಲೈನ್ ತುಳಿದಿರ್ತಾರೆ. ಹಾಗಾಗಿ ಶಕ್ತಿ ತಂಡ 4, ಕರುನಾಡ ವಾರಿಯರ್ಸ್ ತಂಡ 1 ಅಂಕ ಪಡಿತಾರೆ. ಇಬ್ಬರು ತಂಡಕ್ಕೂ 1 ಪಾಯಿಂಟ್ ಹೋಗೋ ಕಾರಣ ಶಕ್ತಿ ತಂಡ 3, ಕರುನಾಡ ವಾರಿಯರ್ಸ್ ತಂಡ 0 ಪಡೆದು ಈ ಟಾಸ್ ನಲ್ಲೂ ಕೂಡ ಶಕ್ತಿ ತಂಡ ಗೆಲ್ಲುತ್ತೆ. ಸೋಮಣ್ಣ ತಮ್ಮ ತಂಡದ ಹುಡುಗರ ಜೊತೆ ಮಾತಾಡ್ತಾ ನೀವೆಲ್ಲ ನಿದ್ದೆ ಸರಿ ಮಾಡಬೇಕು, ಇಲ್ಲ ಅಂತಂದ್ರೆ ಏಕಾಗ್ರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಜನ ಏನಂತಾರೆ ಅನ್ನೋ ಊಟ ವಿಭಾಗದಲ್ಲಿ ಇವತ್ತು ಕೇಳಿದ ಪ್ರಶ್ನೆ ಅಂತಂದ್ರೆ, ಗುರೂಜಿನ 2 ತಂಡಗಳು ಆಯ್ಕೆ ಮಾಡದೇ ಇರೋದು ಸರಿನಾ ಅಂತ. ಇದಕ್ಕೆ ಜನ ತಪ್ಪು ಅಂತ ಉತ್ತರ ಕೊಟ್ಟಿರ್ತಾರೆ. ಜನಕ್ಕೆ ಧನ್ಯವಾದ ಹೇಳ್ತಾರೆ ಗುರೂಜಿ.